ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಹಾಲಿನ ಪುಡಿಯನ್ನು ಉಪಯೋಗಿಸಿ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಪೇಡ ಮಾಡೋದನ್ನು ತೋರಿಸ್ತಾ ಇದ್ದೆ. ಯಾವ ರೀತಿ ಮಾಡೋದು ಕಂಬ ಬನ್ನಿ. ನಾನಿಲ್ಲಿ 1 ಲೋಟ ಕಾಯಿ ತುರಿ, 1 ಲೋಟ ಸಕ್ಕರೆ, 2 ಲೋಟ ಹಾಲಿನ ಪುಡಿಯನ್ನು ತಗೊಂಡಿದ್ದೆ. 2 ಲೋಟ ಹಾಲಿನ ಪುಡಿಗೆ 1 ಲೋಟ ಸಕ್ಕರೆ ಸರಿಯಾಯ್ತು. ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ನೀಡಿದ ಹಾಲಿನ ಪುಡಿಯಿಂದ ಈ ಸ್ವೀಟನ್ನು ಮಾಡ್ತಾ ಇದ್ದೆ. ಈಗಾಗಲೇ ಹಾಲಿನ ಪುಡಿಯಿಂದ ಬರ್ಫಿ ಮಾಡೋದನ್ನು ತೋರಿಸಿದ್ದೆ. ಇವತ್ತು ಪೇಡವನ್ನು ಮಾಡೋದನ್ನು ತೋರಿಸ್ತಾ ಇದ್ದೆ. ಮಿಕ್ಸಿ ಜಾರಿಗೆ 1 ಲೋಟ ಅಪ್ಪಷ್ಟು ಕಾಯಿ ತುರಿಯನ್ನು ಹಾಕಿ, ಮುಳುಗುವಷ್ಟು ನೀರನ್ನು ಹಾಕಿ, ಕಾಯಿ ಹಾಲನ್ನು ತೆಕ್ಕಂತೆ. ಕಾಯಿ ಹಾಲು ಹಾಕಿದರೆ ಒಂಥರ ರುಚಿ ಲಾಯಕಾಯಿ ಕೊಡುತ್ತೆ. ಅಮೃತ ಫಲ ಅಂದ್ಕೊಂಡು ಒಂದು ಸ್ವೀಟನ್ನು ಮಾಡ್ತಾರೆ. ಕಾಯಿ ಹಾಲು ಮತ್ತು ದನವಿನ ಹಾಲನ್ನು ಹಾಕಿ ಮಾಡೋದು. ಸ್ವಲ್ಪ ಆ ಟೇಸ್ಟಲ್ಲಿ ಈ ಪೇಡ ತಯಾರಾಯ್ತು. ಕಾಯಿ ಹಾಲನ್ನೆಲ್ಲ ಹಿಂಡ್ಕೊಂಡಿದ್ದೆ. 1 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು. ಈಗ ಒಂದು ಪ್ಯಾನಲ್ಲಿ ಹಾಲಿನ ಪುಡಿಯನ್ನು ಹಾಕ್ಕೊತಾ ಇದ್ದೆ. 2 ಲೋಟ ಹಾಲಿನ ಪುಡಿ, ಅದಕ್ಕೆ ಹಿಂಡಿಟ್ಟ ಕಾಯಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂತ ಕರಡ್ಕಂತೆ. ಗಂಟು ಹಪ್ಪಕ್ಕಾಗ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಪಾಯಕ್ ಮಾಡಿ ಕರಡ್ಕಂತೆ. ಕಾಯಿ ಹಾಲು ಬದಲಿಗೆ ಹಾಲಲ್ಲಿ ಬೇಕಾದರೂ ಮಾಡ್ಲಕ್ಕೆ ಕಾಯಿ ಹಾಲಲ್ಲಿ ಒಂಥರ ರುಚಿ ಲಾಯಕಾಯಿ ಬತ್ತು, ಕಾಯಿಯ ಪರಿಮಳ ಲಾಯಕಾಯಿ ಬತ್ತು ಅಂದ್ಕೊಂಡು ಕಾಯಿ ಹಾಲನ್ನು ಉಪಯೋಗಿಸಿ ಈ ಪೇಡವನ್ನು ತಯಾರು ಮಾಡ್ತಾ ಇದ್ದೆ. ಈ ಥರ ಸರಿ ಉಂಡೆ ಇಲ್ದಿದ್ದಂಗೆ ಕರಡಿ ಆದ್ರ ಮೇಲೆ ಇದಕ್ಕೆ ತೆಗೆದಿಟ್ಟ 1 ಲೋಟ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೆ. ಸಕ್ಕರೆಯನ್ನು ಹಾಕಿ ಸರಿ ಮಾಡಿ ಕರಡ್ಕೊಂಡು ಒಲೆ ಮೇಲೆ ಇಟ್ಟು ಕಾಸ್ಕಣ್ಕೆ. ಇದನ್ನು ಮಿಶ್ರಣ ಸರಿ ದಪ್ಪ ಆತ ಬಂದ್ರ ಮೇಲೆ ಸಕ್ಕರೆನ ಹಾಕಿದರೆ ದೂದ್ ಪೇಡದ ಟೆಕ್ಸ್ಚರಲ್ಲಿ ಸಿಕ್ಕತ್ತು. ಇದೊಂದು ಸ್ವಲ್ಪ ಸಕ್ಕರೆ ಫಸ್ಟೇ ಹಾಕಿದರೆ ಸ್ವಲ್ಪ ಅಂಟದ ರೀತಿ ಪಾಕ ತಯಾರಾಯ್ತು. ಪಾಕ ಸರಿ ಗಟ್ಟಿ ಆತ ಬಂದ ತಕ್ಷಣ ಬುಡಕ್ಕೆಲ್ಲ ಹಿಡಿತಂತ ಅನ್ಸೋಷ್ಟೊತ್ತಿಗೆ 1-2 ಚಮಚ ತುಪ್ಪವನ್ನು ಹಾಕಿ ಸರಿ ಗಟ್ಟಿ ಆಪ್ರ ತನಕ ಕಾಸ್ಕಣ್ಕು. ಮಧ್ಯ ಮಧ್ಯ ಸೈಡಲ್ಲಿ ಅಂಟಿದ್ದನ್ನೆಲ್ಲ ಕೆರೆಸಿ ತೆಗಿತಾ ಈ ಥರ ಮುದ್ದೆ ಪಾಕ ಆಪ್ರವರೆಗೂ ಮಾಡ್ಕೊತಾ ಇರ್ಕು. ಸರಿ ಮುದ್ದೆ ಪಾಕ ಇಕ್ಕು. ಇದು ಸ್ವಲ್ಪ ಪಾಕ ಬಂದಿತ್ತಷ್ಟೇ. ಇನ್ನೂ ಒಂದು ಸ್ವಲ್ಪ ಹೊತ್ತು ಮಗ್ಚಿದ್ರೆ ಈ ಥರ ಸ್ವಲ್ಪ ಗಟ್ಟಿ ಪಾಕ ಆಯ್ತು. ಅಷ್ಟಾದ ಕೂಡಲೇ ಬೆಂಕಿಯನ್ನು ಆಫ್ ಮಾಡ್ಕಣ್ಕು. ಗೊತ್ತಾಗ್ತಿಲ್ಲ ಅಂತಿದ್ರೆ ಉಂಡೆ ಕಟ್ಟುವ ಹದದಲ್ಲಿದ್ದರೆ ಆಯಿತು. ಪಾಕ ಸ್ವಲ್ಪ ತೆಗೆದು ಕೆಳಗಡೆ ಹಾಕ್ಕೊಂಡ್ರೆ ಗೊತ್ತಾಯ್ತು ಉಂಡೆ ಕಟ್ಟಕ್ಕೆ ಬತ್ತ ಇಲ್ಲಿ ಅಂದ್ಕೊಂಡು. ಚೂರು ತಣ್ಣಗಾದವಾಗ ಗೊತ್ತಾಯ್ತು. ಕೈಗೆಲ್ಲ ಅಂಟುಕಾಗ ಆ ರೀತಿ ಪಾಕವನ್ನು ತಯಾರು ಮಾಡ್ಕಣ್ಕು. ಇವತ್ತಿನ ಈ ಸಿಂಪಲ್ ಆದ ರೆಸಿಪಿ ದೂದ್ ಪೇಡ ನಿಮಗೆಲ್ಲ ಇಷ್ಟ ಆಯ್ತಂತ ಎಣಿಸ್ಕಂತೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋ ಕಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ. ಸರಿ ತಣ್ಣಗಾದ್ರ ಮೇಲೆ ಸ್ವಲ್ಪ ತಿಕ್ಕಿ ಈ ಥರ ಪೇಡ ಶೇಪ್ ಕೊಟ್ಟರೆ ರುಚಿಯಾದ ಹಾಲಿನ ಪುಡಿ ಮತ್ತು ಕಾಯಿ ಹಾಲು ಹಾಕಿ ಮಾಡಿದ ಪೇಡ ತಯಾರಾಯ್ತು. ಮಧ್ಯೆ ಒಂದು ಬಾದಾಮಿಯನ್ನು ಅಲಂಕಾರಕ್ಕೋಸ್ಕರ ಇಟ್ಟಿದ್ದೆ. ಪಿಸ್ತಾ ಇದ್ದರೆ ಪಿಸ್ತಾನು ಬೇಕಾದರೆ ಇಟ್ಕೊಂಡ್ಲಕ್ಕು. ತುಂಬ ರುಚಿಯಾಯ್ತು ತಿಂಬಕ್ಕೆ. ಇದೇ ರೀತಿ ಎಲ್ಲ ಪೇಡವನ್ನು ಕಟ್ಕಂತೆ. ಸಿಲಿಂಡ್ರ್ ಶೇಪಲ್ಲಿ ಬೇಕಾದರೆ ಈ ರೀತಿ ಮಾಡ್ಕೊಳ್ಲಕ್ಕು, ಅದು ಲಾಯ್ಕ ಇರುತ್ತೋ. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ಈ ಪೇಡವನ್ನು ತಯಾರು ಮಾಡ್ಲಕ್ಕು. ಹೆಂಗೆ ಬಂದಿತ್ತು ಕಾಂಬ ಬನ್ನಿ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೆ. ಸ್ವಲ್ಪ ಜಗ್ದು ತಿಂಬ್ಲಾಯ್ಕತ್ತು ಅಂದ್ಕೊಂಡು. ಬೇಡ ಅಂತಿದ್ರೆ ಹೊರಗಡೆನೆ ಹಾಗೆ ಇಟ್ಕೊಂಡು ಉಪಯೋಗಿಸ್ಲಕ್ಕು. ರುಚಿಯಾದ ಪೇಡ ತಯಾರಾಯಿತು. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೆ. ಅಲ್ಲಿವರೆಗೂ ನಮಸ್ಕಾರ.